ನಮಸ್ಕಾರ ಎಲ್ಲರಿಗೂ. ಪ್ರತಿ ದೊಡ್ಡ ಕನಸು ಚಿಕ್ಕ ಹೆಜ್ಜೆಯಿಂದಲೇ ಶುರುವಾಗುತ್ತೆ. ಆ ಮೊದಲ ಹೆಜ್ಜೆ ನೀವು ಜೊತೆಯಾಗಿರ್ತೀರಾ ಅಂದರೆ ಅದು ನನ್ನ ಬದುಕಿನ ದೊಡ್ಡ ಗೆಲುವು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಇವತ್ತಿನ ಮಾರ್ನಿಂಗ್ ಡ್ರಿಂಕ್ ಬಂದು ಫ್ಲ್ಯಾಕ್ಸ್ ಸೀಡ್ ವಿಚ್ ಇಸ್ ಅಗಸೆ ಬೀಜ. ಇದನ್ನು ತಯಾರಿಸೋದು ತುಂಬಾನೇ ಸುಲಭ. ಉಗುರುಬೆಚ್ಚ ನೀರಿಗೆ ಅಥವಾ ನಸುಬೆಚ್ಚ ನೀರಿಗೆ ಫ್ಲ್ಯಾಕ್ಸ್ ಸೀಡ್ ಪೌಡರ್ನ ಹಾಕಿ 5 ಮಿನಿಟ್ ಬಿಟ್ಟರೆ ಆಯಿತು. ಸೊ ಅದನ್ನು ಕುಡಿದು ಕೆಲಸ ಮಾಡೋಣ ಅಂತ ಹೊರಟಾಗ ನೋಡ್ತಿದ್ದೀರಲ್ವಾ ನಮ್ಮ ಬೆಕ್ಕಿನ ಆಟನ. ಅದಾದ ನಂತರ ಮನೆಯೆಲ್ಲ ಗುಡಿಸಿ ಒರೆಸಿ ರಂಗೋಲಿನೂ ಹಾಕಿದ್ದಾಯಿತು. ಇನ್ನು ಹೂ ಕೊಯ್ಯೋಣ ಅಂತ ಹೋದೆ. ನೋಡಿ ಎಷ್ಟು ಹೂ ಸಿಕ್ತು. ಸೊ ಇವತ್ತು ಆಷಾಢ ಏಕಾದಶಿ. ನಿಮಗೆ ಏಕಾದಶಿ ಮಹತ್ವ ಗೊತ್ತಿದೆಯಾ? ಸೊ ಈ ದಿನ ದೇವರು 4 ತಿಂಗಳು ಯೋಗ ನಿದ್ರೆಗೆ ಪ್ರವೇಶ ಮಾಡ್ತಾರಂತೆ. ಭಕ್ತರು ಉಪವಾಸದಿಂದ ದೇವರ ಆರಾಧನೆ ಮಾಡಿ ಪುಣ್ಯನ ಸಂಪಾದಿಸ್ತಾರೆ. ಇದು ಶ್ರದ್ಧೆ, ಶುದ್ಧಿ ಮತ್ತು ದೇವರ ಕೃಪೆಗೆ ಅಥವಾ ಪ್ರೀತಿಗೆ ಪಾತ್ರರಾಗುವಂತಹ ದಿನ ಅಂತ ಹೇಳಲಾಗುತ್ತೆ. ಸೊ ನಾನಿವತ್ತು ಉಪವಾಸ ಅಪ್ಪಂಗೋಸ್ಕರ ಅವಲಕ್ಕಿನ ಮಾಡಿಕೊಟ್ಟೆ. ಸೊ ಸ್ವಲ್ಪ ಕೆಲಸ ಮುಗಿಸಿ ಹೊರಗಡೆ ಬಂದರೆ ಅಬ್ಬಾ ಯಾವ ಥರ ಮಳೆ. ಈ ಮಳೆಗಿಂತ ಜಾಸ್ತಿ ಕನ್ಸಿಸ್ಟೆಂಟ್ ಯಾರೂ ಕೂಡ ಇಲ್ಲ ಅಂದರೆ ನಂಬ್ತೀರಾ? 1 ತಿಂಗಳಿಂದ ನಾನ್ ಸ್ಟಾಪ್ ಶೋ. ನಂತರ ಅಡುಗೆನೂ ಮಾಡಿದೆ. ಸೊ ನನಗಾಗಿ ಹೆಸರುಬೇಳೆ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಫಾಸ್ಟಿಂಗ್ನಲ್ಲಿ ಇದಂತೂ ಇನ್ಸ್ಟಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಅಲ್ವಾ? ಸೊ ಸೌತೆಕಾಯಿ, ಕ್ಯಾರೆಟ್, ಶುಂಠಿ ಎಲ್ಲನೂ ಮೊದಲೇ ತುರಿದಿಟ್ಕೊಂಡಿದ್ದೆ. ಬೇಗ ಬೇಗ ತಯಾರು ಮಾಡಿ ಅಪ್ಪಂಗೆ ಊಟನೂ ಬಡಿಸ್ದೆ. ಇನ್ನು ಅವ್ರದ್ದಾದ ನಂತರ ನನ್ನ ಸರ್ದಿ. ಸೊ ನಾನು ಕೂಡ ಕೋಸಂಬರಿ ತಿಂದೆ. ಇವತ್ತಿಗೆ ಸಾಕು ಅಂತ ಅನಿಸ್ತು, ವಿಡಿಯೋನ ಎಂಡ್ ಮಾಡಿದೆ. ಸೊ ನಿಮಗೆ ನನ್ನ ವಿಡಿಯೋ ನೋಡಿ ಏನಾದರೂ ಹೊಸತು ಕಲಿಯೋಕ್ಕೆ ಸಿಕ್ಕಿದ್ರೆ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್.